ನಿನಗೆ ನಮ್ಮನೆಯವ್ರ ಬಗ್ಗೆ ಹೇಗೆ ಗೊತ್ತು? ನಾನೊಂಥರ ಗೂಗಲ್ ಮ್ಯಾನ್ಯುಯಲ್ ವರ್ಷನ್ ಇದ್ದ ಹಾಗೆ, ನನಗೆ ಎಲ್ಲ ಗೊತ್ತಾಗುತ್ತೆ. ಹಾಗೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆರ್ಡರ್ ಕೂಡ ಆಗಿದೆ. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೋರಿಸ್ತಾ ಇದ್ದೀನಿ. ಯಾರು ಆರ್ಡರ್ ಮಾಡಿದ್ರು? ನಿಮ್ಮಮ್ಮ. ನಾನು ನಿನ್ನೆ ಅವ್ರ ಜೊತೆ ಫೋನಲ್ಲಿ ಮಾತಾಡಿದೆ. ಏಯ್ ವೇಟ್ 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 ವೇಟ್, ಕೋಪ ಮಾಡ್ಕೋಬೇಡಿ. ನಾನು ನಿಮ್ಮನ್ನ ಹುಡ್ಕೊಂಡು ಬಂದಾಗ ಪದೇ ಪದೇ ಅವ್ರ ಫೋನ್ ಬರ್ತಾ ಇತ್ತು. ಏನು ಎಮರ್ಜೆನ್ಸಿನೋ ಏನೋ ಅಂತ ರಿಸೀವ್ ಮಾಡಿ ಮಾತಾಡಿದೆ. ಅವ್ರ ಜೊತೆ ಮಾತಾಡಿದ ಮೇಲೇ ನನಗೆ ಮೃದುಲಾ ಬಗ್ಗೆ ಗೊತ್ತಾಗಿದ್ದು. ನಾನು ಸಾರಿ ಕೇಳ್ತಾ ಇರೋದು ಅದೇ ವಿಚಾರಕ್ಕೆ. ಮೊದಲು ನೀವು ದೇವದಾಸ್ ಥರ ಬಿಲ್ಡಪ್ ಕೊಡ್ತಾ ಇದ್ದೀರಾ ಅಂದ್ಕೊಂಡೆ. ಆಮೇಲೆ ನೀವು ಯಾವುದೋ ಹುಡುಗಿನ ಲವ್ ಮಾಡ್ತಿದ್ದೀರಾ ಅಂದ್ಕೊಂಡೆ. ಆಮೇಲೆ ನಿಮಗೆ ಮದುವೆ ಆಗಿದೆ, ನೀವು ಹೆಂಡತಿ ಜೊತೆ ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅಂದ್ಕೊಂಡೆ. ನಿಮ್ಮಿಬ್ಬರನ್ನ ಒಂದು ಮಾಡೋಣ ಅಂತನೂ ಕೂಡ ಅಂದ್ಕೊಂಡೆ. ಆದರೆ ಸತ್ಯ ಏನು ಅಂತ ನಿಮ್ಮಮ್ಮ ಹೇಳಿದ ಮೇಲೇ ನನಗೆ ಗೊತ್ತಾಗಿತ್ತು. ಅದೇ ಮೃದುಲಾ ವಿಚಾರ. ಇದೆಲ್ಲ ಗೊತ್ತಿಲ್ಲದೆ ನಾನು ನಿಮ್ಮ ಜೊತೆ ಹಗುರವಾಗಿ ನಡ್ಕೊಂಡೆ. ನಿಮ್ಮಂಥ ಗಂಡನ ಜೊತೆ ಬದುಕೋದಕ್ಕೆ ಮೃದುಲಾ ಅದೃಷ್ಟ ಮಾಡಿರಲಿಲ್ಲ. ಸಾಕು, ಇನ್ನೇನು ಮಾತಾಡಬೇಡಿ. ನನ್ನ ಪರ್ಸನಲ್ ವಿಷಯದಲ್ಲಿ ಇಂಟರ್ಫಿಯರ್ ಆಗಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಇದು ಇಂಟರ್ಫಿಯರ್ ಅಲ್ಲ, ಕಾಳಜಿ. ಬೇಡ ಅಂತ ಹೇಳಿದ್ನಲ್ಲ, ಬೇಡ ಅಷ್ಟೆ. ರಾತ್ರಿ ಏನ್ ಮಾಡ್ಬಿಟ್ಟೆ? ಇಲ್ಲ, ಈಗ ಆಚೆ ಹೋದ್ರೆ ಅಮ್ಮ ಇರ್ತಾರೆ. ಅವ್ರಿಗೆ ಹೇಗೆ ಮುಖ ತೋರಿಸ್ಲಿ? ಈ ಹೆದರಿಕೆ ಕುಡ್ಕೊಂಡು ಬರೋದಕ್ಕಿಂತ ಮುಂಚೆ ಇರಬೇಕಾಗಿತ್ತು. ಈಗ ಭಯಪಟ್ಟು ಏನ್ ಪ್ರಯೋಜನ? ಹೋಗಿ ನೀವು ಮಾಡಿರೋ ತಪ್ಪಿಗೆ ಅತ್ತೆ ಮಾವನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ. ಯಾಕ್ರಿ ಹೀಗಾದ್ರಿ ನೀವು? ಅತ್ತೆ ಮಾವ ನಿಮಗೆ ಎಂಥ ಒಳ್ಳೆ ಸಂಸ್ಕಾರ ಕಲಿಸಿ ಬೆಳೆಸಿದ್ದಾರೆ. ಅದನ್ನೆಲ್ಲ ಒಂದೇ ಒಂದು ತಪ್ಪಲ್ಲಿ ಹಾಳು ಮಾಡ್ಬಿಟ್ರಲ್ಲ. ನಾಗವೇಣಿ, ಸಾರಿ, ಟೆನ್ಷನ್ ಏನೋ ಮಾಡ್ಬಿಟ್ಟೆ. ಅತ್ತೆ ಮಾವನ್ ವಯಸ್ಸೇನು? ಈ ವಯಸ್ಸಲ್ಲಿ ಅವ್ರು ಪಡ್ತಿರೋ ನೋವೇನು? ಇದೆಲ್ಲ ನಿಮಗ್ ಗೊತ್ತಿಲ್ವಾ? ಅವ್ರಿಗೆ ಸಮಾಧಾನ ಮಾಡಕ್ಕೆ ಈಗಿರೋದು ನೀವೊಬ್ರೇ ರೀ. ಈ ಟೈಮಲ್ಲಿ ಜವಾಬ್ದಾರಿಯಿಂದ ನಡ್ಕೋಬೇಕಾಗಿದ್ದು ನೀವೇ ಹೀಗೆ ಮಾಡ್ಬಿಟ್ರೆ ಹೋಗ್ಲಿ. ನೀವು ಕುಡಿಬೇಕಾದ್ರೆ ಒಂದೇ ಒಂದು ಕ್ಷಣ ನನ್ನ ಬಗ್ಗೆ ಯೋಚನೆ ಬರ್ಲಿಲ್ವಾ ನಿಮ್ಗೆ? ಸಾರಿ ನಾಗು.
ಈಗ ನನ್ನ ಹತ್ರ ಕ್ಷಮೆ ಕೇಳಿ ಏನೂ ಪ್ರಯೋಜನ ಇಲ್ಲ. ಹೋಗಿ ಅತ್ತೆ ಹತ್ರ ಕ್ಷಮೆ ಕೇಳಿ. ಅವ್ರು ನಿಮ್ಮನ್ನ ಕ್ಷಮಿಸಿದ್ರೆ ನಂಗಷ್ಟೇ ಸಾಕು. ಹೋಗಿ. ಇವನೇನಾದ್ರೂ ಅಮ್ಮನ ಹತ್ರ ಕ್ಷಮೆ ಕೇಳಿ ಅಮ್ಮ ಕ್ಷಮಿಸ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಲ್ಲ. ಆಮೇಲೆ ನನ್ ಬೇಳೆ ನೀಲ್ ಬೇಯಿಸ್ಕೊಳ್ಳೋದು. ಹಲೋ ಆಂಟಿ. ನಾನು ನಿನಗೆ ತೊಂದರೆ ಕೊಡ್ತಾ ಇದ್ದೀನ ಖುಷಿ? ಹಾಗೆಲ್ಲ ಅಂದ್ಕೊಳ್ಳೋದೇ ಬೇಡ. ನೀವು ನನಗೆ ಯಾವಾಗ ಬೇಕಾದರೂ ಫೋನ್ ಮಾಡ್ಬೋದು, ಏನು ಬೇಕಾದ್ರೂ ಆರ್ಡರ್ ಮಾಡ್ಬೋದು. ಹೇಳಿ, ಹೇಗಿದ್ದೀರಾ? ನನ್ನ ಮಗ ರಾಘವ ಹೇಗಿದ್ದಾನೆ? ಅವ್ರು ಹಾಗೇ ಇದ್ದಾರೆ. ತಿಂಡಿ ಕೊಡೋಕೋದ್ರೆ ಗುರ್ರ ಅಂತಾರೆ, ಯಾರ ಹತ್ರನೂ ಮಾತಾಡೋದಿಲ್ಲ. ಯಾವಾಗ್ಲೂ ಇಯರ್ಫೋನ್ ಹಾಕೊಂಡು ತಮ್ಮ ಲೋಕದಲ್ಲೇ ಕಳೆದು ಹೋಗಿರ್ತಾರೆ. ಹಾಗಂತೆಲ್ಲ ನೀವು ಫೀಲ್ ಮಾಡ್ಕೋಬೇಡಿ ಆಂಟಿ. ಹೊಟ್ಟೆ ತುಂಬ ಊಟ ಮಾಡದೇ ಇದ್ರು ಅಲ್ಪ ಸ್ವಲ್ಪ ಊಟ ಮಾಡೋ ಥರ ನಮ್ ಲಕ್ಕಿ ಮಾಡ್ತಿದ್ದಾಳೆ. ಇನ್ನ ಹೂ ಹಾ ಅನ್ನೋ ಅಷ್ಟಾದ್ರೂ ಮಾತನ್ನ ನಾನು ಆಡಿಸ್ತಾ ಇದ್ದೀನಿ. ಆಂಟಿ, ರಾಘವ್ ಅವರು ಮೊದಲೆಲ್ಲ ಹೀಗೆ ಇದ್ರಾ? ಅವನಿಗೆ ಹೀಗೆ ಸುಮ್ಮನೆ ಇದ್ದೇ ಗೊತ್ತಿರಲಿಲ್ಲಮ್ಮ. ನನ್ನ ಹತ್ರ ಎಲ್ಲದಕ್ಕೂ ಬಯಸ್ಕೋತಿದ್ದ. ಆಮೇಲೆ ಅಮ್ಮ 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 ಅಂತ ನನ್ನ ಹಿಂದೆ ಮುಂದೆ ಸುತ್ತಿ ನಾನು ಅವನ್ನ ಕ್ಷಮಿಸೋ ಥರ ಮಾಡಿಬಿಡ್ತಿದ್ದ. ಅವ್ರ ಅಪ್ಪಂಗಂತೂ ಅವನ ಮುದ್ದಿನ ಮಗ. ಅವರಿಬ್ರು ಫ್ರೆಂಡ್ಸ್ ಥರ ಇದ್ರು. ಅವ್ರ ಅಣ್ಣ ಅತ್ತಿಗೆ ಹತ್ರ ಎಲ್ಲನೂ ಹೇಳ್ಕೊತಿದ್ದ. ಮೃದುಲಾ ಬಂದ್ಮೇಲಂತೂ ಯಾವಾಗ್ಲೂ ಅವಳ ಜೊತೆನೇ ಇರ್ತಾ ಇದ್ದ. ಅವಳನ್ನ ಹೊರಗೆ ಕರ್ಕೊಂಡು ಹೋಗೋದು, ಅವಳಿಗೆ ಆಗಾಗ ಸರ್ಪ್ರೈಸ್ ಕೊಡೋದು, ಅವಳಿಗೆ ಗೊತ್ತಿಲ್ಲದೆ ಏನಾದ್ರು ತಪ್ಪು ಮಾಡಿದಾಗ ನಾನೆಲ್ಲ ಅವಳನ್ನ ಬೈದ್ ಬಿಡ್ತೀನೋ ಅಂತ ಆ ತಪ್ಪನ್ನೆಲ್ಲ ತನ್ಮೇಲೆ ಹಾಕೊಳ್ಳೋನು. ಮನೇಲಿ ಯಾರಿಗಾದ್ರೂ ಜಗಳ ಆದ್ರೆ ಅವರಿಬ್ರ ಮಧ್ಯೆ ರಾಜಿ ಮಾಡಿಸೋನು. ಹೀಗೆ ಎಲ್ರ ಮಧ್ಯೆ ನನ್ನ ಕಂದ ಪ್ರೀತಿ ಕೊಂಡಿ ತರ ಇದ್ದ. ಈಗ ಎಲ್ಲರಿಂದ ದೂರ ಆಗಿ ಎಲ್ಲೋ ಇದ್ದಾನೆ. ಡೋಂಟ್ ವರಿ ಆಂಟಿ, ಆ ಪ್ರೀತಿ ಕೊಂಡಿ ಆದಷ್ಟು ಬೇಗ ನಿಮ್ಮನೆ ಸೇರ್ಕೊಳ್ಳುತ್ತೆ. ಎಲ್ಲ ಮೊದಲಿನ ಥರನೇ ಆಗುತ್ತೆ. ನಿನ್ ಮಾತು ಕೇಳಿ ನನ್ಗೊಂಥರ ನಂಬಿಕೆ ಬರ್ತಿದ್ಯಮ್ಮ. ನೀನ್ ಯಾರೋ ನಾನು ನೋಡಿಲ್ಲ, ಆದ್ರೆ ನನ್ನ ಮಗನ ಬಗ್ಗೆ ಹೇಳ್ತಿದ್ಯಲ್ಲ, ಈ ಹೆತ್ತಮ್ಮನ ಕರಳಿಗೆ ಸಮಾಧಾನ ಆಗ್ತಿದ್ಯಮ್ಮ. ತಂದೆ ತಾಯಿನ ಮಕ್ಕಳು ಇಲ್ಲ ಮಕ್ಕಳನ್ನ ತಂದೆ ತಾಯಿ ದೂರ ಮಾಡ್ಕೊಂಡಾಗ ಆಗೋ ನೋವೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಆಂಟಿ. ಏನಮ್ಮ ಹೇಳ್ತಿದ್ಯಾ? ಅಂದ್ರೆ ಆ ವಿಷಯ ಬಿಡಿ ಆಂಟಿ. ನಾನು ಮತ್ತೆ ನಿಮ್ಮ ಮಗನ ಬಗ್ಗೆ ಅಪ್ಡೇಟ್ಸ್ ಕೊಡೋಕ್ಕೆ ಪುನಃ ಫೋನ್ ಮಾಡ್ತೀನಿ, ಸರಿನಾ? ಸರಿ ಅಮ್ಮ. ಈ ಹುಡುಗಿ ಯಾಕೆ ಹಾಗಂದ್ಲು? ಅಮ್ಮ, ಅಮ್ಮನಾ? ನಿಮ್ಮಮ್ಮ ಇನ್ನೂ ಬದುಕಿದ್ದಾಳೆ ಅಂತ ಗೊತ್ತಿದ್ಯಾ ನಿಂಗೆ? ಇಲ್ಲೋಡು, ಇವರು ನಿಮ್ಮಪ್ಪ.
ಅವರು ಇನ್ನೂ ಬದುಕಿದ್ದಾರೆ. ನಾವೆಲ್ಲರೂ ಕಣ್ಮುಚ್ಕೊಂಡ್ಮೇಲೆ ನಿನಗೆ ಹೇಗ್ ಬೇಕೋ ಹಾಕಿ ಕುಡಿದು ತೋರಾಡು. ಆಗ ನಿನ್ನ ಕೇಳೋದಿಕ್ಕೆ ಯಾರೂ ಇರೋದಿಲ್ಲ. ಅಮ್ಮ ನನ್ನ ಮಾತು ಕೇಳಮ್ಮ. ಸಾಕು ಸಾಕು. ನೀನಾಡಿದ ಒಂದೊಂದು ಮಾತು ಇನ್ನೂ ನನ್ನ ಕಿವಿನಲ್ಲಿ ಗುಯ್ಗುಡ್ತಾ ಇದೆ. ರೂಲ್ಸು ರೆಗ್ಯುಲೇಷನ್ಸು ಅಂತ ಈ ಮನೆನ ನಾನು ಈ ಸ್ಥಿತಿಗೆ ತಂದ್ಬಿಟ್ಟೆ ಅಲ್ಲ. ಸಾಕಪ್ಪ, ಆ ಮಾತೊಂದು ಸಾಕು. ಅಮೃತ ಸಾವನ್ನೇ ಒಪ್ಕೊಳ್ದೆ ಮನೆಯನ್ನು ಅರಳಾಡ್ತಾ ಇದೆ. ಅಂಥದ್ರಲ್ಲಿ ಈ ಮನೆಯಲ್ಲಿ ಮತ್ತೊಂದು ಸಾವಾಗಿದೆ. ನಿನ್ನ ತಮ್ಮ ಮನೆ ಬಿಟ್ಟು ಹೋದನು ಈವರೆಗೂ ಬಂದಿಲ್ಲ. ಮನೆಯಲ್ಲಿ ಗರ್ಭಿಣಿ ಹೆಂಗ್ಸಿದಾಳೆ. ಈ ಪ್ರಜ್ಞೆ ನಿನ್ಗಿದ್ದಿದ್ರೆ ನೀನ್ ಹೀಗ್ ಮಾಡ್ತಿರ್ಲಿಲ್ಲ. ಈ ನೋವನ್ನೇ ತಡ್ಕೊಳಕ್ಕಾಗದೆ ಇರುವಾಗ ನನ್ನ ಹೊಟ್ಟೆಲ್ ಹುಟ್ಟಿದ ಮಗ ಇಂಥ ಕೆಲಸ ಮಾಡ್ಬಿಟ್ನಲ್ಲ ಅಂತ ಕಣ್ಣೀರು ಹಾಕೋ ಹಾಗೆ ಮಾಡ್ಬಿಟ್ಟಿಯಲ್ಲೋ. ನಮ್ಮನ್ ಬಿಡು, ನಾವು ಸತ್ರು ಯಾರಿಗೂ ಏನು ನಷ್ಟ ಇಲ್ಲ. ನೋಡೋ ಅಲ್ಲಿ, ನೋಡೋ ಅವಳನ್ನ. ಆ ಗರ್ಭಿಣಿ ಹೆಂಗ್ಸ್ ಕಣ್ಣಲ್ಲಿ ನೀರ್ ಹಾಕ್ಸ್ತಿದ್ಯಲ್ಲ. ಅಮ್ಮ ನನ್ನ ಮಾತು ಕೇಳ. ಇವನ್ ಏನ್ ಹೇಳ್ತಾನೋ ಅದನ್ನ ನೀವ್ ಕೇಳಿಸ್ಕೊಳ್ಳಿ ಅಂದ್ರೆ. ಇವನ್ ನಿನ್ನೆ ಹೇಳಿರೋ ಮಾತನ್ನ ಅರ್ಗಿಸ್ಕೊಳಕ್ಕೆ ಇನ್ನೂ ನನಗ್ ಸಮಯ ಬೇಕು. ಅಮ್ಮ ಮಂಗಳ, ನಿನ್ನ ಕೆಲ್ಸ ಎಷ್ಟೋ ಅಷ್ಟು ನೋಡ್ಕೊಂಡಿರೋ. ಮಾಧವ, ಎಲ್ಲ ಗೊತ್ತಿದ್ದು ನೀನ್ ತಪ್ಪು ಮಾಡ್ತಿದ್ಯಲ್ಲೋ. ಅಲ್ಲ ಕಣೋ, ಕುಡ್ಕೊಂಬರೋ ಅಂತದ್ ಏನಾಗಿದೆ ನಿನಗೆ? ಮಾಧವ, ಅದೇನ್ ಟೆನ್ಷನ್ ನನ್ನ ಹತ್ರ ಆದ್ರೂ ಹೇಳ್ಕೋ. ಕೇಳಿಸ್ಕೋಬೇಕಾಗಿರೋರೆ ಕೇಳಿಸ್ಕೊಂಡಿಲ್ಲ. ಇನ್ ನಿಮ್ಮ ಹತ್ರ ಏನು ಹೇಳೋದಪ್ಪ? ಅತ್ತೆ, ಹೇಗಿದೆಯಾ ಅಂತ ಕೇಳಿದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳ್ತೀಯ ಅಂತ ನನಗೆ ಗೊತ್ತು. ನಾನು ಚೆನ್ನಾಗಿಲ್ಲ. ನಾನು ನಿನ್ನ ಹತ್ರ ಮಾತಾಡ್ಬೇಕು. ಯಾವಾಗ ಬರ್ತೀಯ ಬೆಂಗಳೂರಿಗೆ? ಗೊತ್ತಿಲ್ಲ ಅತ್ತೆ. ಏನ್ ವಿಷಯ? ಫೋನಲ್ಲೇ ಹೇಳ್ಬೋದಾ? ನನ್ನ ಮಗಳ ಸಾವು ಕಣ್ಮುಂದೆ ಬಂದಾಗ 100 ಪ್ರಶ್ನೆ ಹುಟ್ಟುತ್ತೆ ರಾಘವ. ಅವಳು ಹೇಗೆ ತೀರ್ಕೊಂಡ್ಲು? ಆಕ್ಸಿಡೆಂಟ್ ಆಯ್ತು ಅತ್ತೆ. ನನ್ನ ಜೀವನೇ ಜೀವ ಬಿಡೋದನ್ನ ನೋಡಿರೋ ಅನಿಷ್ಟ ಗಂಡ ನಾನು. ಅಮ್ಮ ಅಮ್ಮ ಅಂತಂದ್ಕೊಂಡೆ ಪ್ರಾಣ ಬಿಟ್ಲು ಅತ್ತೆ ನಿಮ್ಮ ಮಗಳು. ನಿಜ ಹೇಳ್ ರಾಘವ, ನನ್ನನ್ನು ಹುಡುಕ್ಬೇಕು, ನನ್ನ ನೋಡ್ಬೇಕು ಅಂತ ಹಂಬಲಿಸ್ತಾ ಇದ್ದ ಮೃದುಲನ ನಿಮ್ಮಮ್ಮ ತಾನೇ ಕಟ್ ಹಾಕಿದ್ದು. ನನಗೆ ಗೊತ್ತು ರಾಘವ, ಆ ನೋವಲ್ಲೇ ನನ್ನ ಮೃದುಲ ಪ್ರಾಣ ಬಿಟ್ಟಿದ್ದು. ಅದಕ್ಕೆ ಕಾರಣ ನಿಮ್ಮಮ್ಮ. ಅತ್ತೆ, ನನ್ನ ಮಾತಿಂದ
ನಿನಗೆ ಬೇಜಾರಾಗ್ತಿದೆ ಅಂತ ನನಗೆ ಗೊತ್ತು ರಾಘವ್. ಆದ್ರೆ ನನ್ನ ಮಗಳನ್ನ ಕಳ್ಕೊಂಡು ನೋವು ನನ್ನನ್ನು ಪ್ರತಿ ಕ್ಷಣ ಕೊಲ್ತಾ ಇದೆ ರಾಘವ್. ನಾನು ತಪ್ಪು ಮಾಡಿರ್ಬೋದು, ಅದಕ್ಕೆ ನನ್ನ ಮಗಳಿಗೆ ಯಾಕೆ ಶಿಕ್ಷೆ ಕೊಟ್ರು ರಾಘವ? ನಾನು ನಿಮ್ಮಮ್ಮನ ಯಾವತ್ತೂ ಕ್ಷಮಿಸಲ್ಲ. ಅತ್ತೆ, ನೀವು ನಮ್ಮಮ್ಮನ ತಪ್ಪು ತಿಳ್ಕೊಂಡಿದ್ದೀರಾ. ಮೃದುಲಾ ತೀರ್ಕೊಂಡಿದ್ದು ರಾಘವ್, ಮೃದುಲಾ ಆಕ್ಸಿಡೆಂಟ್ ಆಗಿ ಸಾಯೋಕ್ ಮುಂಚೆನೆ ಅವಳು ಮಾನಸಿಕವಾಗಿ ಸತ್ತು ಹೋಗಿದ್ಲು ರಾಘವ್. ತುಂಬಾ ಸಲ ನಮ್ಮನೆ ವಾತಾವರಣ ಸರಿ ಇಲ್ಲ, ನನ್ನ ಅತ್ತೆ ನನ್ನನ್ನು ಒಪ್ಕೋತಾ ಇಲ್ಲ ಅಂತ ನನ್ನ ಹತ್ರ ದುಃಖ ಹಂಚ್ಕೊಂಡಿದ್ದಾಳೆ. ಆದ್ರೆ ಅದಕ್ಕೆಲ್ಲ ಕಾರಣ ನಾನೇ ಅಂತ ನನಗಾಗ ಗೊತ್ತಿರ್ಲಿಲ್ಲ. ನನ್ನ ಮೇಲಿನ ಕೋಪನ ನನ್ನ ಮಗಳ ಮೇಲೆ ಕಸ್ತೂರಿ ನಿವಾಸದವರು ಈ ರೀತಿ ತೀರಿಸ್ಕೋತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅತ್ತೆ, ಮೃದುಲಾ ಅಮ್ಮ ಬೇಕು ಅಂತ ಕನ್ವರ್ಸ್ತಿದ್ದಿದ್ ನಿಜ. ಅಮ್ಮ ಆ ವಿಚಾರಕ್ಕೆ ಮೃದುಲನ್ ಮೇಲೆ ಬೇಜಾರು ಮಾಡ್ಕೊಂಡಿದ್ದು ನಿಜ. ಆದ್ರೆ ಅದನ್ನೆಲ್ಲ ಮರೆತು ಮೃದುಲಾ ಅಮ್ಮ ತುಂಬಾನೇ ಚೆನ್ನಾಗಿದ್ರು. ಅವರಿಬ್ರು ಅಮ್ಮ ಮಗಳ ಥರ ಇದ್ರು. ಮೃದುಲಾ ತುಂಬಾ ಖುಷಿಯಾಗೇ ಇದ್ಲು. ಅವಳು ತೀರ್ಕೊಂಡಿದ್ದು ಆಕ್ಸಿಡೆಂಟಿಂದ. ಹಾಗಾದ್ರೆ ಆಕ್ಸಿಡೆಂಟ್ ಮಾಡಿದವ್ರನ್ನ ಯಾಕಿನ್ನೂ ಹಿಡ್ದಿಲ್ಲ? ನನ್ನ ಮಗಳ ಸಾವಿಗೆ ಕಸ್ತೂರಿ ನಿವಾಸ ಇನ್ನೂ ಯಾಕೆ ನ್ಯಾಯ ಕೊಡ್ಸಿಲ್ಲ? ಸಾಯಿಸಿದವ್ರನ್ನ ನಿಮ್ಮ ಮನೆಯವರೆಲ್ಲ ಸುಮ್ಮನೆ ಬಿಟ್ರಾ? ನೀನ್ ನನಗೆಷ್ಟೇ ಸಮಾಧಾನ ಮಾಡ್ಬೋದು, ಆದ್ರೆ ಸತ್ಯ ಏನು ಅಂತ ನನಗೆ ಗೊತ್ತು. ನನ್ನ ಮಗಳ ಮನ್ಸೊಳಗಿದ್ದ ನೋವನ್ನ ನಾನವಳ ತಾಯಿ ಆಗಲ್ಲ, ನಾನವಳ ಆಯಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ಇನ್ನು ನೀನು ಪಾರ್ವತಿ ಅವರನ್ನ ಅಮ್ಮನ ಸ್ಥಾನದಲ್ಲಿ ನೋಡ್ತಿರೋದ್ರಿಂದ ಅವ್ರ ತಪ್ಪು ನಿನಗೆ ಕಾಣಿಸ್ತಿಲ್ಲ ರಾಘವ. ಆದ್ರೆ ನನಗವ್ರು ಹೇಗೆ ಅಂತ ಗೊತ್ತು. ಅತ್ತೆ ಅತ್ತೆ, ನೀವು ಹೇಳ್ತಾ ಇರೋದು ಮೃದುಲನ್ ಸಾವಿಗೆ ಅಮ್ಮ ಕಾರಣ ಅಂತನಾ? ನನ್ನ ಮಗಳ ಸಾವಿನ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ದೇ ಇದ್ರು ನಾನಂತೂ ಸುಮ್ಮನೆ ಇರಲ್ಲ. ನನ್ನ ಮೃದುಲಂಗೆ ನಾನ್ ನ್ಯಾಯ ಕೊಡಿಸ್ತೀನಿ. ಅವಳ ಸಾವಿನ ಹಿಂದೆ ಯಾರೇ ಇದ್ರು ಅವ್ರಿಗೆ ಶಿಕ್ಷೆ ಆಗೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಅತ್ತೆ, ನನ್ನ ಮಾತು ಕೇಳಿ. ಏನ್ ತಪ್ಪು ಮಾಡ್ದೆ ಅಂತ ಅಮ್ಮನ ಹತ್ರ ಕ್ಷಮೆ ಕೇಳಕ್ ಬಂದ್ಯೋ ಮಾಧವ ನೀನು? ನನಗಂತೂ ನೀನು ಮಾತಾಡಿದ್ರಲ್ಲಿ ಒಂದೇ ಒಂದು ತಪ್ಪು ಕಾಣಿಸ್ಲಿಲ್ಲಪ್ಪ. ಯಾಕಂದ್ರೆ ನಿನ್ನ ಮಗು, ನಿನ್ನ ಹೆಂಡತಿ, ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ತಪ್ಪೇನೋ ಇದೆ. ನಾಗವೇಣಿಗಂತೂ ಗೊತ್ತಾಗಲ್ಲ. ಸದ್ಯ ನೀನಾದ್ರೂ ಎಚ್ಚೆತ್ಕೊಂಡ್ಯಲ್ಲ. ನೀನ್ ಈ ಮನೆ ಮಗ ಆಗಿ, ಒಬ್ಬ ಅಪ್ಪ ಆಗ್ತಿರೋ ವ್ಯಕ್ತಿಯಾಗಿ ಜವಾಬ್ದಾರಿಯುತವಾಗೇ ಮಾತಾಡ್ದೆ. ಆದ್ರೆ ನೀನ್ ತಲೆ ತಗ್ಸಿ ಸಾರಿ ಕೇಳಕ್ ಬಂದಾಗ ಈಗಿರೋ ಪರಿಸ್ಥಿತಿಲಿ ಅಮ್ಮ ನಿನ್ನ ಕ್ಷಮಿಸ್ಬಿಡ್ಬೇಕಾಗಿತ್ತು. ಆದ್ರೆ ಅಮ್ಮ
ನನ್ಗಂತೂ ತುಂಬಾ ಬೇಜಾರಾಯ್ತು ಕಣೋ. ಅವಳು ನನ್ನ ಮಾತನ್ನು ಕೇಳಿಸ್ಕೊಳ್ಳಿಲ್ಲ. ಇಲ್ಲ ಅಂದ್ರೆ ನಾನಾದ್ರೂ ಅರ್ಥ ಮಾಡಿಸ್ತಿದ್ದೆ. ಅರ್ಥ ಮಾಡ್ಕೊಳ್ಳೋ ಮನಸ್ಸು ಅಮ್ಮನ್ಗೆದ್ದಿದ್ರೆ ನಾವ್ ಯಾರು ಏನು ಹೇಳೋ ಅಗತ್ಯ ಇರ್ತಿರ್ಲಿಲ್ಲ. ಅವಳಿಗೆ ಕ್ಷಮಿಸೋ ಮನ್ಸಿದ್ಯೋ ಇಲ್ವೋ?